ಹಲೋ ಹೇಳಿ ಸರ್ ನಮಸ್ತೆ. ಸರ್ ಶಿವ ಪೂಜಾರ್ ಅಂತ ಹೇಳಿ ನವಲಗುಂದಿಂದ ಮಾತಾಡೋದು ಸರ್. ಗರುಡ ಟಿವಿ ಸಂಪಾದಕರ ಮಾತಾಡೋದು. ಹೌದೌದು, ಕೃಷ್ಣಮೂರ್ತಿ ಅಂತ ಹೇಳಿ ಶಿವ. ಸರ್ ನನ್ನ ನಿನ್ನೆ ನೋಡ್ಬೇಕಾದಾಗ ನಿಮ್ಮ ಒಂದಿಷ್ಟು ನ್ಯೂಸ್ಗಳು ಸಿಕ್ಕು ನನಗೆ, ಯೂಟ್ಯೂಬ್ನಾಗ ಆಗಿರಲಿ ಫೇಸ್ಬುಕ್ದಾಗ ಆಗಿರಲಿ. ಓಕೆ ಓಕೆ. ಒಂಚೂರು ನಮಗೆ ವಾಟ್ಸಪ್ನಾಗೂ ಬಂದವು ಪರ್ಸನಲಿ. ಹಾಂ ರೀ. ಅದೇನು ನಮ್ಮ ನವಲಗುಂದಾಗ ಒಂದು ನಡೆದ ಘಟನೆ ಅಂತ ಹೇಳಿ. ಹಾಂ ಹಾಂ ಹಾಂ. ಏನ್ ಸರ್ ಅದು? ತಾವು ರಿಪೋರ್ಟ್ ಮಾಡಿದ ಪ್ರಕಾರ ತಾವು ತಿಳಿದಂತ ಪ್ರಕಾರ ಏನ್ ಸರ್ ಅದು? ನಿಮ್ಮಲ್ಲಿ ಅವರು ಇದು ಆಗಿತ್ತು ಅಂದ್ರೆ ಅಂಬೇಡ್ಕರ್ ಜಯಂತಿ ದಿವಸ ಖಾಜಿ ಸಾಬ್ ಬಾಷೀರ್ ಸಾಬ್ ಮುಲ್ಲಾ ಹಂಚಿನಾಳ್ ಅಂತ ಹೇಳಿ ಅವರು ₹1,000 ಕೊಡಕ್ ಹೋದ್ರೆ 5,000 ಡಿಮ್ಯಾಂಡ್ ಮಾಡಿದ್ರು ಅಂತ ಹೇಳಿ ಒಂದು FIR ಮಾಡಿಸಿದ್ರ ಬಗ್ಗೆ ಅವ್ರು ನಮ್ಗೆ ಕಾಲ್ ಮಾಡಿ ಉಲ್ಲೇಖ ಮಾಡಿದ್ರು. ಹಾ ಸರ್. ಈಗ ತಾವೇನಾದ್ರೂ ಬೆಳಕು ಚೆಲ್ಲಕ್ ಇಷ್ಟಪಡ್ತೀರಾ ಇದ್ರ ಬಗ್ಗೆ? ಸರ್ ಇಲ್ಲ, ನಿಜವಾಗ ನಮ್ಗೆ ಖೇದ ಅನ್ಸುತ್ತೆ. ಈಗ ಒಂದು ನಾವು ನೋಡಿವಿ ಗರುಡ ಚಾನಲ್ ಅನ್ನೋದು ಗರುಡನ್ ತರಾನ ಕೆಲಸ ಮಾಡ್ತೈತಿ. ಹಾಂ ರೀ. ನಮಗ್ ದೊಡ್ಡ ಹೆಮ್ಮೆ ಈ ನಿಮ್ ಚಾನಲ್ ಬಗ್ಗೆ. ನಾವು ನೋಡ್ತಾ ಇರ್ತೀವಿ ಎಲ್ಲಾದ್ರಾಗೂ, ನಿಮ್ನ ಫಾಲೋ ಮಾಡ್ತಿರ್ತೀವಿ. ಅಂತದ್ರೊಳಗೆ ಒಂದು ತಪ್ಪ ಸಂದೇಶ ಬಂತೇನೋ ಅಂತ ನನ್ಗೆ ಅನ್ಸಿದ್ದಕ್ಕೆ ನಾನು ನಿಮ್ಗೆ ನೋವಿಂದ ಫೋನ್ ಮಾಡತ್ತೀನಿ. ವಿಷಯ ಏನಂದ್ರೆ ಅಲ್ಲಿ ಅಂಬೇಡ್ಕರ್ ಜಯಂತಿ ಬಳಸ್ಕೊಂಡಾರ ಅವ್ರು. ಆಮೇಲೆ ರೋಡ್ ಕಾಲ್ ಮಾಡ್ತಾರ, ಆಮೇಲೆ ಆಫೀಸರ್ ಕಿರಿಕಿರಿ ಕೊಡ್ತಾರ, ಹಪ್ತ ವಸೂಲಿ ಮಾಡ್ತಾರ ಅಂತ ಹೇಳಿ ಆ ಮನುಷ್ಯ ವ್ಯಕ್ತಿ ಹೇಳ್ತಾನೆ ಕೂಲಂಕುಷವಾಗಿ. ಕೂಲಂಕುಷವಾಗಿ ಅವ್ರು ಹಂಗೆ ಹೇಳ್ಬೇಕಾದಾಗ ಏನು ಆಧಾರ ಅಂತ ಪ್ರೂಫ್ ಬೇಕಲ್ಲ. ಇಸ್ ದರ್ ಎನಿಥಿಂಗ್ ಪ್ರೂಫ್ ಅಂತ ನನ್ನ ಪ್ರಶ್ನೆ. ಅದ್ರ ಜೊತೆಗೆ ಆ ವ್ಯಕ್ತಿಗಳು ಅಂಬೇಡ್ಕರ್ ಜಯಂತಿ ಮಾಡಾಕ ಅವನ ಹತ್ರ ಯಾಕ ಅಷ್ಟೊಂದು ಫೋರ್ಸ್ ಮಾಡ್ತಾರ ಅಂತ, 1,000 ಇಸ್ಕೊಳಕ. ಅದೇ ಈಗ ನಿಂಗಪ್ಪ ಕೆಳಗೇರಿ ಅಂತ ಹೇಳಿ ಅವ್ರು ಕೇಳಿದ್ರು ಅಂತ ಹೇಳ್ತಾರೆ. ಅಂದ್ರೆ ಆಮೇಲೆ ಈಗ ಅದೇನು ಸತ್ಯನಾ ಅಸತ್ಯನಾ ನೀವೇನ್ ಹೇಳಕ್ ಇಷ್ಟಪಡ್ತೀರಿ? ಏನಾದ್ರು ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇದೆಯಾ ಅಂತ? ಹೌದು ಸರ್, ಐತಿ ಸಂಪೂರ್ಣ. ಅದನ್ನ ಇಡೀ ಊರ್ ನಿಂತು ಎಲ್ಲಾ ಸಮುದಾಯಗಳ ನಿಂತು ಅಂಬೇಡ್ಕರ್ ಜಯಂತಿ ಮಾಡೈತಿ. ಓಕೆ ಓಕೆ. ಅಂಬೇಡ್ಕರ್ ಜಯಂತಿ ಬಗ್ಗೆ ಈತ ಅವಹೇಳಕಾರನಿ ಮಾಡ್ತಾನಂತಂದ್ರೆ ಇದೊಂದು ಮೊದಲನೇ ಮಾತು. ಇದು ಅಲ್ಲವಾದಂತ ವಿಷಯ. ಇದು ಈ ಸತ್ಯಕ್ಕೆ ದೂರ ಇರುವಂತ ವಿಷಯ. ಓಕೆ. ಮತ್ತೆ ಅದಾದ್ಮೇಲೆ ಯಾರನ್ನೋ ಇವರು ನಿಂದಿಸಾಕ ತಮ್ಮ ವೈಯಕ್ತಿಕವಾದದ್ದನ್ನ ತಗೊಂಡ್ಬಂದಲ್ಲಿ ಇಟ್ಟು ಕೇಸ್ ಮಾಡಿ ಇದು ಮಾಡ್ತಾರಂದ್ರ ಈತನೇ ಹಲ್ಲೆ ಮಾಡೋಣ ಅಂತ ನಾ ಕೇಳ್ಪಟ್ಟೆ. ಈಗ ಮತ್ತೆ ಅದಾದ್ಮೇಲೆ ನಾ ಎಲ್ಲ ತರ ವೆರಿಫೈ ಮಾಡಿದೆ. ಈತನೇ ಹಲ್ಲೆ ಮಾಡೋಣ. ಮತ್ತ ಇವ್ರು ಯಾಕೆ ಅವಂಗ ಗಂಟ್ ಬೀಳ್ತಾರ ರೊಕ್ಕ ಕೊಡ ಅಂತ ಹೇಳಿ. ಮತ್ತ ಆ ಮನುಷ್ಯ ಇನ್ನೊಂದು ಹೇಳ್ತಾನ, ಬಾಳ ನನ್ಗೆ ಹರಾಸ್ಮೆಂಟ್ ಮಾಡಾರ ಅಂತ ಹೇಳ್ತಾರ. ಹರಾಸ್ಮೆಂಟ್ ಮಾಡಕ್ ಕಾರಣ ಏನು? ಈಗ ಇದೇ ತರ ಎಲ್ಲಾ ಇಡೀ ಊರವ್ರಿಗೆ ಮಾಡ್ಬೋದಿತ್ತಲ್ಲ ಅವ್ರದ್ದು. ಎಲ್ಲಾರು ಬಿಟ್ಟು ಇವಂಗ್ ಯಾಕೆ ಹರಾಸ್ಮೆಂಟ್ ಮಾಡಿದ್ರ ಅಂತ. ಜೊತೆಗೆ ಈತ ಏನ್ ಹೇಳ್ತಾನ, ಆಮೇಲೆ ನಾನು ಒಬ್ಬ ಸಮುದಾಯದ ಲೀಡರ್ ಅದೀನಿ ಅಂತ ಹೇಳ್ತಾನ. ಇನ್ನೊಂದ್ ಸಮಾಜದ ಬಗ್ಗೆ ಮಾತಾಡ್ತಾನ. ಈಗ ನಮ್ಗ ಅದು ಹರ್ಟ್ ಅನಿಸ್ತೆ ಎಲ್ಲ ಒಂದ್ ಕಡೆ. ಒಂದ್ ಸಮಾಜನ ಇನ್ನೊಂದ್ ಸಮಾಜದ ವಿರುದ್ಧ ಎತ್ ಕಟ್ಟುವಂತ ಕೆಲಸ ಮಾಡ್ತಾನ. ಇದು ತಪ್ಪಲ್ಲ. ಇದು ಹೌದು, ಸತ್ಯವಾಗಿ ಹೇಳ್ತೀನಿ ನಾನು. ಎಲ್ಲ ಇಲ್ಲ ಸಹೋದರತ್ವದಿಂದ ನಾವು ಬದುಕಾಕತ್ತೀವಿ ನಮ್ ನವಲಗುಂದದಾಗ. ಸಹೋದರತ್ವ ಇರೋದ್ರಿಂದ ಆತಗ ಆ ಸಮುದಾಯನಾಗ್ಲಿ ಈತ ನಮ್ಮ ಸಮುದಾಯನಾಗಲಿ ಯಾರು ಜಗಳಾಡ ಅಂತ ಹೇಳಿಲ್ಲ, ಅಥವಾ ಇನ್ನೊಂದ್ ನೀವು ಕೇಸ್ ಮಾಡ್ಕೊಳ್ರಿ ಅಂತ ಹೇಳಿಲ್ಲ. ಮಧ್ಯ ತಂದಿಟ್ಟಿದ್ದು ಅಂಬೇಡ್ಕರ್ ಜಯಂತಿನ. ಅಂಬೇಡ್ಕರ್ ಜಯಂತಿ ಒಂದು FIR ಮಾಡಿಸ್ತಾರೆ ಶಿವ ಅವ್ರ. ಈಗ 63/26 ಅಂತ ಹೇಳಿ ಅದು ಏನಕ್ಕಾಯ್ತು? ಏನಾದ್ರು ಗೊತ್ತಿದ್ಯಾ ತಮ್ಗೆ? ಸರ್ ಅವ್ರವ್ರ ವೈಯಕ್ತಿಕ ಇರ್ಬೋದು, ನಮ್ಗೆ ಗೊತ್ತಿಲ್ಲ. ನಮಗ್ ನೋವು ಅನ್ಸಿತ್ತಿಲ್ಲ ಅಂತಂದ್ರೆ ಅಂಬೇಡ್ಕರ್ ಜಯಂತಿ ಅವ್ರು ಯಾಕೆ ಮಧ್ಯ ತಂದ ಅನ್ನೋದೇ ನಮಗ್ ನೋವು ಅನ್ಸಿದ್ದೀಗ. ಆತಗೆ ಈಗ ಅವ್ರ ಪರ್ಸನಲ್ ಈಗ ಕೇಳೋದು ಹೇಳೋದು ಇರ್ತಾವ. ಅವ್ರ ವ್ಯವಹಾರ ಏನ್ ಮಾಡ್ಕೊಂಡಿದ್ರು. ಆತ ಯಾಕೆ ಒಬ್ಬ ರೈತ ಅಂತಾನ. ಇವತ್ತು ರೈತರ ಆದವ್ರು ಯಾರ ಈ ಸ್ಟೇಷನ್ನಾಗ ಜಗಳ ಮುಗಿಸೋದು, ಈ ಒಣ ದಾಂಧಲೆ ಮಾಡೋದು ಮಾಡ್ತಾರ. ನಿಮ್ಗೆ ಗೊತ್ತಾಯ್ತು ಪರಿಸ್ಥಿತಿ ರೈತರು ಏನೈತಿ ಇವತ್ತು ನಮ್ಮ ರಾಜ್ಯದಾಗ ಅಂತ. ಹೌದೌದು, ಅವ್ರಿಗೆ ಟೈಮು ಸಿಗೋದಿಲ್ರಿ ಅಲ್ಲಿ ಹೊಲದಿಂದ ಅಂತ ಹೇಳ್ತೇವೆ. ರೈತರಿಗೆ ಸರ್ ಅವ್ರು ಬಿತ್ತೋದು ಬೆಳೆಯೋ ಟೈಮಿಗೆ ಬೆಲೆ ಸಿಗದೆ ಇರೋದು ಇಷ್ಟು ಸುಮಾರು ತ್ರಾಸ ಅವ್ರಿಗೆ. ಸಮಯಕ್ಕೆ ಗೊಬ್ಬರ ಸಿಗಂಗಿಲ್ಲ, ಸಮಯಕ್ಕೆ ಬೀಜ ಸಿಗಂಗಿಲ್ಲ, ಅದ್ರ ಚಿಂತೆ ಇದೆ ಅವ್ರಿಗೆ. ರೈತರಿಗೆ ರೈತರಾದವ್ರು ಬಂದು ಸ್ಟೇಷನ್ ಯಾಕೆ ನಿಂದಿರ್ತಾರ? ಅಷ್ಟಕೊಂಡು ಪುರ್ಸತ್ ಅವ್ರಿಗೆಲ್ಲ ಐತಿ. ಈತ ಇನ್ನೊಂದು ಮಸಿ ಬೆಳೆ ಅತ್ತಾಗನು ಮಾಡ್ತಾನ ರೈತರಿಗೆ. ಮಸಿ ಬೆಳೆ ಅಂತ ಇವ್ರ ಹೆಸರು ಹೇಳ್ಕೊಂಡು ಸ್ಟೇಷನ್ ಅಲ್ಲಿ ಯಾವ್ದಾದ್ರು ಮಾಂಡವಳಿ ಮಾಡಕ್ ಹೋಗಿದ್ರ ಅಂತೀರಾ ನಿಮ್ ಪ್ರಕಾರ? ಅಂದ್ರೆ ಏನಾದ್ರು ಕೇಸ್ ಮುಗಿಸಕ್ಕೆ ಸರ್ ಇದನ್ ಕೆಲಸನೇ ಅದ. ಈಗ ಮಧ್ಯಸ್ಥಿಕೆ ವಹಿಸ್ಕೊಂಡು ಈಗ ಯಾರನ್ನ ನಾನು ಮಾತಾಡ್ತೀನಿ, ಅವ್ರು ಮುಗಿಸ್ತೀನಿ, ಕೇಸ್ ಆಗ್ಲಾಗ ನೋಡ್ಕೊಂತೀನಿ ಅಂತ ಹೇಳಿ ಏನೋ ಮಾತಾಡಲ್ಲ ಇವ್ರು. ಆತರ ಮಾಡೋದ್ರಿಂದ ಇವ್ರ ದೋಸ್ತಿ ಯಾಕತ್ತ ಅವ್ರಿಗೆ? ಆಯ್ತು, ಇವ್ರು ರೋಲ್ ಕಾಲ್ ಗಿರಾಕಿಗಳಂತಲ್ಲ, ರೋಲ್ ಕಾಲ್ ಗಿರಾಕಿಗಳ ಜೊತೆ ದೋಸ್ತಿ ಇವಂದೇನು ಬೇಕಲ್ಲ? ಅವ್ರಿಗೆ ಪರಿಚಯ ಆಗಿದ್ದ ಹೆಂಗ?
ಸುಮಾರು ಜನ ಇಲ್ಲ ಅದಾರ. ನೀವ್ಯಾಕೆ ಅವ್ರ ಸ್ನೇಹ ಮಾಡಕ್ ಹೋಗ್ತೀರಿ ಅಥವಾ ಅವ್ರು ಒಡನಾಟ ಇಟ್ಕೋತೀರಿ ಅಂತ ಹೇಳ್ತೀರಿ. ಹೌದೌದು, ರೋಲ್ ಕಾಲ್ ಗಿರಾಕಿಗಳಂತ ನಿಮ್ಗೆ ಗೊತ್ತೈತಿ, ಹರಾಸ್ಮೆಂಟ್ ಭಾಳ ವರ್ಷ ಆತ್ ಮಾಡಕತ್ತಾವ ಅಂತ ಹೇಳ್ತೀರಿ. ಭಾಳ ದಿನ ಇರದೇರ ನೋವು ಇವತ್ತು ಯಾಕಾಯ್ತು ನಿಮ್ಗೆ? ಓಕೆ ಓಕೆ ಓಕೆ. ಇನ್ನು ನಿಮ್ಗೆ ಸುಮಾರು ಹರಾಸ್ಮೆಂಟ್ ಮಾಡಿದಾಗ ಇರದೇರಂತ ನೋವು ಈಗ ಯಾಕಾಯ್ತು? ಮತ್ತ ಅದಾದ್ಮೇಲೆ ಈ ಹೆಣ್ಮಕ್ಳಿಗೆ ಹೋಗಿ ಇವ್ರೇನೋ ಚಾಕು ಚುಚ್ಚೋದು ಅದನ್ನ ಮಾಡ್ತಾರ ಇದನ್ನ ಮಾಡ್ತಾರ ಅಂತ ಹೇಳ್ತಾರ. ಆ ಹೆಣ್ಮಕ್ಳ ಸುದ್ದಿನೇ ಇಲ್ಲ ಅಲ್ಲಿ ಹೆಣ್ಮಕ್ಳು ಯಾಕೆ ಬರ್ತಾರ? ಇವನ್ ಗಣಮಗಲ್ಲ ಎಲ್ಲ ಇಲ್ದಾರನ್ನ ಸುಳ್ಳು ಸುದ್ದಿ ಹಬ್ಬಿಸಿ ಇದನ್ನ ಈ ಸಮುದಾಯಗಳನ್ನ ಕುಗ್ಗಿಸುವಂತ ಕೆಲಸ ಮಾಡಕತ್ತಾನ. ವ್ಯಕ್ತಿ ಪರ್ಸನಲ್ ಆಗಿ ಹೇಳ್ತೀನಿ, ಅವ್ರ ಸಮುದಾಯದ ಬಗ್ಗೆ ಯಾವತ್ತೂ ಮಾತಾಡೋಲ್ಲ. ಯಾಕಂದ್ರೆ ನಾವು ಸಹೋದರತ್ವದಿಂದ ನಾವು ಬದುಕಿವಿ. ಇವತ್ತಿಗೆ ನಮ್ಮನ್ನ ಅವ್ರ ಅಣ್ಣ ತಮ್ಮ ಅಂತಾನೆ ಕರಿತಾರ, ನಾವು ಅವ್ರಿಗೆ ಅಣ್ಣ ತಮ್ಮ ಅಂತಾನೆ ಕರಿತೀವಿ. ಇಡೀ ಸಮುದಾಯ, ಒಬ್ಬರು ಇಬ್ರಲ್ಲ. ಹಂಗಾಗಿ ಆತನ ನೀವು ಕ್ಲಿಯರ್ ಒಪಿನಿಯನ್ ಹಾಕಿದ್ದನ್ನ ನನಗ ಬೇಜಾರ್ ತಂತದು. ಅವ್ನ ಒಬ್ಬನ್ನ ಯಾಕೆ ಹಿಂಗ್ ಮಾಡಿದ್ರು ಇವ್ರು ಅಂತ ಹೇಳಿ. ಸೊ ಅದಾದ ನಂತರ ಮನ್ಸಾಗ ಕ್ರಾಸ್ ಕ್ವಶನ್ ಮಾಡ್ಬೋದಿತ್ತು. ಅವ್ರ ಜೊತೆಗೆ ದಲಿತರಷ್ಟೇ ಇಲ್ಲ, ನೀವ್ ಹೇಳ್ತೀರಿ ಆತನೇ ಹೇಳ್ತಾನ ಬಾಯಾರೆ ಇಬ್ರು ಮುಸಲ್ಮಾನ್ ಯುವಕರು ಇದ್ರು ಅಂತ ಹೇಳಿ. ಅವ್ರಿಗೆ ಸಾಕಷ್ಟು ಪ್ರಶ್ನೆಗಳು ನಾವು ಕೇಳಿದ್ವಿ. ಒಂದು ಇದರಲ್ಲಿ ನೀವೇನಾದ್ರೂ ಪ್ರೂವ್ ಮಾಡಕ್ಕೆ ಅವ್ರು ಏನಾದ್ರು ರೋಲ್ ಕಾಲ್ ಮಾಡ್ತಾರಂದ್ರೆ ಪ್ರೂವ್ ಮಾಡ್ತೀರಾ ಅಂತಂದ್ರೆ ಹೌದು ಸರ್ ನಾ ಪ್ರೂವ್ ಮಾಡ್ತೀನಿ, ನನಗೆ ಗೊತ್ತಿದೆ, ನನಗೆ ನನ್ನಲ್ಲಿ ಸಾಕ್ಷಿ ಇದಾವೆ ಅಂತ ಹೇಳ್ತಾರ ಅವ್ರು. ಸರ್ ನಾನೇನ್ ಹೇಳ್ತೀನಿ, ವೈಯಕ್ತಿಕವಾಗಿ ನಿಮಗೂ ಹೇಳ್ತೀನಿ, ಬೇಕಾದ್ರೆ ತಮ್ಮ ಕಡೆ ಎಲ್ಲಾ ಅವಕಾಶಗಳನ್ನು ಬಳಸ್ಕೋಬಹುದು ತಾವು. ಯಾಕಂದ್ರೆ ಪತ್ರಿಕಾ ಮಾಧ್ಯಮದಾಗ ಇರ್ಬೇಕಾದಾಗ ನಿಮ್ಗ ರೈಟ್ಸ್ ಐತಿ. ನೀವ್ ಒಂಥರ ಸ್ಟಿಂಗ್ ಆಪರೇಷನ್ ಮಾಡ್ದಂಗ್ ಮಾಡಿ ಎಲ್ಲಾ ಆಫೀಸರ್ಸ್ ಬಂದ್ ಕೇಳ್ರಿ, ಏನ್ ತೊಂದ್ರೆ ಇಲ್ಲ. ಇಲ್ಲಿ ಯಾರು ಹೆಂಗ ಏನ್ ಮಾಡ್ತಾರ ಅಂತ ಹೇಳಿ ಇದ್ರ ತಪ್ಪಿದ್ರು ಅದು ಮಾಡ್ರಿ, ಏನ್ ತೊಂದ್ರೆ ಇಲ್ಲ ನಮ್ಗ. ಬಟ್ ಏನ್ ಈಗ ನಿಂಗಪ್ಪ ಅವ್ರು ಒಂದೇನು ಇದನ್ನ ಮಾಡ್ತಿದಾರಲ್ಲ, ಅಟ್ರಾಸಿಟಿ ಮಾಡ್ತಿದಾರಲ್ಲ, ಅದ್ರಲ್ಲಿ ಅವ್ರು ಹೇಳಿದ್ದು ಯಾವ್ದೋ ಒಂದು ಹಳೆ ಕೇಸಿಗೆ ನಾವು ಮುಗಿಸ್ತೀನಿ ಅಂತ ಬಂದು ಅವ್ರಿಗೆ ನೀಗ್ಲಿಲ್ಲ, ಹಿಂಗಾಗಿ ಅದು ಡಬಲ್ ಕ್ರಾಸ್ ಆಯ್ತು, ಅದ್ರ ಸಲುವಾಗಿ ಅವರೇ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು ಅಂತ ಅವ್ರು ಹೇಳಿದ್ರು. ಅದ್ರ ಬಗ್ಗೆ ಏನಾದ್ರು ಬೆಳಕು ಚೆಲ್ತಿದ್ರು? ಅದು ಸತ್ಯ ಐತಿ. ನಾ ಕೇಳೋದು ನನಗೆ ತಿಳಿದ ಬಂದಂಗ ಈತ ಮಧ್ಯವಸ್ಥಿಕೆ ಏನು ವಹಿಸಿ ಅದನ್ನ ಅವ್ರಿಗೇನೋ ಒಂದು ಮಾತಾಡ್ತೀವಿ, ಅವ್ರಿಗೆ ಯಾವ್ದಲ್ಲ ನಷ್ಟ ನಾನು ಭರಿಸ್ತೀನಿ ಅಂತ ಹೇಳಿ ಜವಾಬ್ದಾರಿ ತಗೊಂಡು ಅದನ್ನ ಕೈ ಎತ್ತದಾಗ ಇವ್ರು ಕೇಳಿದ್ರಂತ ಅವ್ನ ಯಾಕೆ ಮತ್ತೆ ಅವ್ರಿಗೆ ಯಾರಿಗೋ ಇವ್ರು ಹೊಡಿ ಮಾಡಿರ್ತಾನ ಈತ. ಆಯ್ತಾ ಏನೋ ಕೊಟ್ಟು ಮುಗಿಸ್ತೀವಿ ಅಂತ ಮಾಡಿರ್ತಾನ. ಅದು ಕೊಟ್ಟಿಲ್ಲ, ಯಾಕಪ್ಪ ಅನ್ಯಾಯ ಮಾಡಾಕ್ತೀರಿ ಅಂತ ಕೇಳೋದು ತಪ್ಪ ಅಂತ ಹೇಳ್ತಾರ ಈ ಹೋರಾಟಗಾರರು. ತಪ್ಪಂತಂದ್ರೆ ಇವತ್ತು ನಾವು ಒಪ್ಕೊಂತೀವಿ, ಹಿಂಗ್ ಮಾಡ್ಬಾರ್ದು, ಇನ್ಮೇಲೆ ನಾವು ಇಂತ ಸಾಮಾಜಿಕ ಹೋರಾಟ ಮಾಡಬಾರ್ದು, ಸಾಮಾಜಿಕವಾಗಿ ನಿಂದ್ರಬಾರ್ದು ಯಾರು. ಹೋರಾಟದ ಪ್ರವೃತ್ತಿನೇ ತಪ್ಪು ಅಂತ ನಾನು ಹೇಳಲ್ಲ, ಅದು ಇರ್ಲೇಬೇಕು. ಯಾಕಂದ್ರೆ ಈಗ ಆತನ ಏನು ಇದು ಬ್ಯಾಡ್ ಇನ್ಫ್ಲೂಯೆನ್ಸ್ ಐತಲ್ ಸರ್, ಅದನ್ನ ಪ್ರೊವೋಕ್ ಮಾಡತೈತೆ ಅದು. ನೀವ್ ಯಾರು ಹೋರಾಟ ಮಾಡಬಾರ್ದು, ನೀವು ಇಲ್ಲಾಂದ್ರೆ ನಾ ಹಿಂಗ್ ಮಾಡ್ತೀನಿ ಅಂತೇಳಿ. ಇವತ್ತು ಯಾವ ಹೋರಾಟಗಾರನು ಯಾವುದೇ ವ್ಯಕ್ತಿ ಮೇಲೆ ವೈಯಕ್ತಿಕವಾಗಿ ಅಟ್ರಾಸಿಟಿ ಕೇಸ್ಗಳನ್ನ ಮಾಡಿಲ್ಲ. ತಮ್ಗ ಇದು ಇರ್ಲಿ ಅಂತ ಇವ್ರು ಈ ಮನುಷ್ಯ ಹೇಳೋದೇನ್ ಹೇಳ್ತಾನ ನೋಡ್ರಿ, ಇಲ್ಲಿವರೆಗೂ ಬರ್ರಿ ಸರ್ ತಾವು ಬಂದು ಖುದ್ದಾಗಿ ಚೆಕ್ ಮಾಡ್ರಿ ನಮ್ ಸ್ಟೇಷನ್ಯಾಗ ಇವತ್ತಿನ ಮಟ ಎಷ್ಟು ಅಟ್ರಾಸಿಟಿಗಳಾಗ್ಯಾವ, ವಿಚ್ ಇಸ್ ಜೆನ್ಯೂನ್, ಚೆಕ್ ಮಾಡ್ಕೊಡ್ರಿ. ಅಥವಾ ನಮ್ಮ ಈಗೇನು ಹೋರಾಟಗಾರರಾಗಿ ನಾವು ಹೋರಾಟ ಇರೋದಕ್ಕೆ ನಾವು ನೋವು ಅನ್ಸಿದ್ದು ಆತ ಮಾತಾಡಿದ ದಾರಿ. ಅಂಬೇಡ್ಕರ್ ಜಯಂತಿಗೆ ಇವ್ರು ಪಟ್ಟಿ ಎತ್ತಾಕ್ ಬರ್ತಾರ, ನಮ್ಮ ಮೇಲೆ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಹಲ್ಲೆ ಮಾಡ್ತಾರ ಅಂತ ಹೇಳ್ತಾರ. ಇದೆಂತ ಅವ್ರು ಕೇಳಿದ್ರು ನನಗೆ, ನಾನು ಅದರಲ್ಲಿ ಕಮಿಟಿ ಮೆಂಬರು ಇಲ್ಲ, ಏನೂ ಇಲ್ಲ, ನಾನು ಯಾಕೆ ಕೇಳ್ತೀನಿ ದುಡ್ಡು ಅಂತ ಹೇಳ್ತಾರೆ. ಅದೈತಿ ಸತ್ಯಾಂಶ. ಅದು ಇಡೀ ಊರ್ ನಿಂತ್ಕೊಂಡ್ ಮಾಡ್ತಿರ್ತಕ್ಕಂತ ಕಾರ್ಯಕ್ರಮ, ಅದ್ಭುತವಾದಂತ ಕಾರ್ಯಕ್ರಮ. ಅದಕ್ಕೆ ಇವ್ರು ಏನ್ ಇಲ್ಲ ನಾವು ಹೋಗಿ ಅಲ್ಲೇ ಜಸ್ಟ್ ನಾವು ಏನು ಒಬ್ಬ ಅಂಬೇಡ್ಕರ್ ಸಾಹೇಬ್ರ ಅಭಿಮಾನಿಗಳಾಗಿ ಕಾರ್ಯಕ್ರಮಕ್ಕೆ ಭಾಗವಹಿಸ್ತೀವಿ ಎಲ್ಲರೂ. ಅಷ್ಟನ್ ಬಿಟ್ರಿ ಯಾರು ಮುತುವರ್ಜಿ ವಹಿಸಿ ಅದನ್ನ ರೊಕ್ಕ ಎತ್ತೋದು ಪಟ್ಟಿ ಎತ್ತೋದು ಮಾಡಂಗಿಲ್ಲ. ಇಲ್ಲಿ ಇಡೀ ನಮ್ಮ ಹೋಲ್ ಬಂದಾಗ ಆ ಪ್ರವೃತ್ತಿ ಇಲ್ಲ. ಅವ್ರು ಇದನ್ನ ಹೆಚ್ಚು ಹೈಲೈಟ್ ಮಾಡಿ ನಾನೇನಾರ ಬೇರೆ ತರ ಮೆಸೇಜ್ ಕೊಡ್ಬೇಕು ಈ ಸಮಾಜಕ್ಕೆ, ಇವ್ರು ಈ ತರ ಅದಾರ ಅಂತ ಹೇಳಿ ನಮ್ಮ ಸಮುದಾಯದ ಮೇಲೆ, ಯಾವ್ದು ದಲಿತ ಸಮುದಾಯ ಯಾವ್ದೋ ಸತ್ಯಾಂಶಕ್ಕೆ ನಾವು ಬಡದಾಡ್ತೀವಲ್ಲ, ನಮ್ಮನ್ನ ಕುಗ್ಸುವಂತ ಕೆಲಸ ಆತ ಮಾಡಕತ್ತಾನ. ಅದ್ರ ಜೊತೆಗೆ ಇನ್ನೊಂದು, ನಿಂಗಪ್ಪ ಮುಸಲ್ಮಾನರು ಹಂದಿ ಹಡ್ದಂಗ್ ಹೊಡಿತೀರಿ ನೀವು ಅಂತವ್ರು ಇಂಥವ್ರು ಅಂತ ಹೇಳಿ ಬಳಸ್ಯಾನ ಅಂತ ಮನುಷ್ಯ ಹೇಳ್ತಾನ ವಿಡಿಯೋದಾಗ. ಬಂದವ್ರೆ FIR ಆಗೈತಲ್ಲ, ಅವ್ರು ಇದ್ದು ನಮ್ ಜೊತೆಗಿದ್ದಾರೆ ಮುಸಲ್ಮಾನರಲ್ಲ ಇಬ್ರು. ಹೌದೌದು, ಈ ಅಸ್ಲಂ ಆಮೇಲೆ ತಾಜುದ್ದೀನ್ ಅವರು ಮುಸ್ಲಿಂ ಹೌದಲ್ಲ. ಟೆಕ್ನಿಕಲಿ ಒಂದ್ ಸ್ವಲ್ಪ ವಿಚಾರ ಮಾಡ್ಬೇಕಲ್ಲ ಮಾತಾಡುವಾಗ. ಅಥವಾ ಇರ್ಲಿ ಅವ್ನ್ ಬೇಕಾದಷ್ಟು ಅವ್ರ ಇನ್ಫ್ಲೂಯೆನ್ಸ್ ಮಾಡ್ಲಿ, ಜೊತೆಗೆ ನಮ್ ಜೊತೆಗೆ ಅವ್ರನ್ನ ಪ್ರಶ್ನೆ ಮಾಡಕ್ ಹೋದವ್ರು ಮುಸಲ್ಮಾನ್ರಲ್ಲ. ಅದು ನಮ್ಮಲ್ಲಿ ಆ ಮನೋಭಾವನೆ ಐತಿ ಅಂತ ಅಂದಾಗ ಅವ್ರು ಯಾಕೆ ನಮ್ಮನ್ನ ಬೆನ್ನತ್ತಾರ ಅಥವಾ ನಮ್ ಜೊತೆ ಯಾಕೆ ಇರ್ತಾರ ಹೇಳ್ರಿ. ಸೊ ಈಗ ನಿಮ್ಮ ಪ್ರಕಾರ ಈಗೇನ್ ನಿಂಗಪ್ಪ ಮಾಡಿಸಿದ್ಮೇಲೆ ಕೌಂಟ್ರಿ ಒಂದು ಕಾರಣ ಹುಡುಕ್ತಾ ಇದ್ರು, ಕಾರಣ ಅಟ್ರಾಸಿಟಿ ಕೇಸನ್ನ
ಏನ್ ಮಾಡಕ ಸಡಲಿಕೆ ಮಾಡ್ಲಿಕ್ಕೆ ಮಾಡಿದಂತ ತಂತ್ರಗಾರಿಕೆ ಇದು, ಒಂದು ಮಹಿಳೆಯರನ್ನ ಮುಂದಿಡೋದು. ಓಕೆ ಮತ್ತೆ ಈ ಅಂಬೇಡ್ಕರ್ ಜಯಂತಿಗೆ ಇವ್ರು ಪಟ್ಟಿ ಎತ್ತಕ್ ಬಂದಿದ್ರು ಅಂತ ರೋಲ್ ಕಾಲ್ ಗಿರಾಕಿಗಳಂತೇಳಿ ಅವ್ರನ್ನ ಎತ್ತಿ ತೋರ್ಸೋದು, ಇಂಥ ಕೆಲಸ ಮಾಡಕತ್ತಾನ. ಇದು ಬಹುಶಃ ಇದು ಒಳ್ಳೇದಲ್ಲ. ಬೇರೆ ತರ ವೈಯಕ್ತಿಕವಾಗಿ ಏನಾರು ಅವ್ರಿಗೆ ದ್ವೇಷ ವೈಷಮ್ಯಗಳಿದ್ರು ಅವ್ರು ಮಾಡ್ಕೊಳ್ಳಿ. ವೈಯಕ್ತಿಕವಾಗಿ ನಾನು ಹೊಡೆದ ಅಥವಾ ನಾನು ಇವ್ಗೆ ಹೊಡೆದೆ ಈ ತರ ಏನಾರು ಕೇಸ್ ಮಾಡ್ಕೊಳ್ಳಿ. ಬಟ್ ಈ ಅಂಬೇಡ್ಕರ್ ಸಾಹೇಬ್ರನ್ನ ಇಂಥ ಸಣ್ಣ ಸಣ್ಣ ವಿಚಾರ ತರೋದಿದೆಯಲ್ಲ, ಇದು ದೊಡ್ಡ ಅಪರಾಧ ಅಂತ ನನ್ನ ವೈಯಕ್ತಿಕವಾಗಿ ನಿಮ್ಮ ಇದ್ರೊಳಗೆ ಬಂದಿದ್ದಕ್ಕೆ ನಮ್ಗೆ ನೋವು ಅನಿಸ್ತದ. ಇಲ್ಲ, ಅವ್ರಿಗೆ ನಿಮ್ಮ ಸಮರ್ಥನೆ ಇವತ್ತು ನಾನು ಪ್ರಸಾರ ಮಾಡ್ತೇನೆ. ಅದಕ್ಕೆ ಯಾಕಂದ್ರೆ ಇದೊಂದು ಅವಕಾಶ ಇರತ್ತೆ ಆಸ್ ಇಟ್ ಈಸ್. ಈಗ ನೀವು ಅದನ್ನ ನೋಡೇ ಕರೆ ಮಾಡಿದ್ರಿ, ಅದನ್ನ ನಾವು ಪ್ರಸಾರ ಮಾಡ್ತೇವೆ. ಸೊ ಫೈನಲ್ ಆಗಿ ಏನ್ ಹೇಳಕ್ ಇಷ್ಟಪಡ್ತೀರಿ ಶಿವ ಅವ್ರೆ? ಸರ್, ಈ ತರದ್ ಆಗಬಾರ್ದು. ಆ ವ್ಯಕ್ತಿ ಏನದಲ್ಲ ತನ್ನ ತಪ್ಪನ್ನ ಯಾಚರಿಸ್ಬೇಕಾತ. ನನ್ನಿಂದ ಈ ತರ ಸುಳ್ಳು ಹೇಳಿನಿ ನಾನು, ಇದು ತಪ್ಪಾಗೈತಿ. ಏನು ಜಮೀನ್ ಇತ್ತಲ್ಲ ಅವನಲ್ಲಿ ನಡೆದಂತ ಘಟನೆ ಹೇಳ್ಕೊಂಡ್ ಬೇಕಾದ್ ಮಾಡ್ಕೊಳ್ಳಿ, ನಮ್ ಸಮಸ್ಯೆ ಇಲ್ಲ. ಇಡೀ ಸಮುದಾಯದ ಸಮಸ್ಯೆ ಇಲ್ಲ. ಅವ್ರದ್ದು ಏನು ಘಟನೆ ನಡೆದಿತ್ತು ಅವ್ರ ಮಧ್ಯೆ, ಅವ್ರ ಮತ್ತೆ ಇವ್ರ ಮಧ್ಯೆ ಯಾವ ಕಾರಣಕ್ಕೆ ಇವ್ರದ್ದು ಮಾತಿನ ಸಂಭಾಷಣೆ ಶುರುವಾಗಿ ಯಾವ ಕಾರಣಕ್ಕೆ ಸಂಘರ್ಷ ನಡೀತು. ಇದು ಒಂದು ವೇಳೆ ಅವ್ರು ಮಾಡ್ಲಿಲ್ಲ ಅಂತ ಇಟ್ಕೊಳ್ರಿ, ಪ್ರಥಮದಾಗಿ ನಮ್ ತಾಲೂಕಿನಾಗ ಚಾಲೂ ಮಾಡ್ತೀವಿ ನಾವು ಹೋರಾಟನ. ಆ ವ್ಯಕ್ತಿನ ನಾವು ಗಡಿಪಾರ್ ಮಾಡ್ಸಕ್ ರೆಡಿ. ಅವ್ರಿಗೆ ನಮ್ಗೆ ವೈಯಕ್ತಿಕವಾಗಿ ನಾವು ಕೇಸ್ ಫೈಲ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ, ಡಿಫಾರ್ಮೆನ್ಸಿ ಕೇಸ್ ಹಾಕ್ತಿವಿ. ಯಾಕಂದ್ರೆ ಅವರು ನಮ್ಮ ಭಾವನೆಗಳಿಗೆ ಧಕ್ಕೆ ತಂದವ್ರ. ಯಾವುದೇ ಒಬ್ಬ ವ್ಯಕ್ತಿಗೂ ಸಮಾಜಕ್ಕ ಹೊರೆ ಅಲ್ಲ. ನಮಗ ಬದುಕು ಕೊಟ್ಟಂತ ಬಾಬಾ ಸಾಹೇಬ್ರು, ನಮಗ ಜೀವನ ಕೊಟ್ಟಂತ ಬಾಬಾ ಸಾಹೇಬ್ರು ಜಯಂತಿ ಮಾಡಾಕ ಇಂತ ಥರ್ಡ್ ಕ್ಲಾಸ್ ಮಂದಿ ಹತ್ರ ನಾವ್ ಯಾಕೆ ಪಟ್ಟಿ ಎತ್ತಕ್ ಹೋಗ್ತೀವಿ ಸರ್? ಒಂದು ಸಮುದಾಯದ ಭಾವನೆಯನ್ನು ಕೆರಳಿಸ್ಯಾನ ಆ ವ್ಯಕ್ತಿ. ಕಡಾಖಂಡಿತವಾಗಿ ಅವ್ನ ಕ್ಷಮೆ ಕೇಳಿದ, ಇಲ್ಲಿಗೆ ಮುಗಿತೈತಿ. ಇಲ್ಲಾಂದ್ರೆ ಇದು ನಮ್ಮ ತಾಲೂಕಿನಂತ ಹೋರಾಟ ನಡೀತೈತಿ. ಅದಾಗಿನೂ ಅದು ಮಾಡ್ಲಿಲ್ಲ ಅಂದಾಗ ಮುಂದಿನ ರಾಜ್ಯಾದ್ಯಂತ ಇದು ಏನು ಪ್ರಚಲ ತಗೊಳ್ತೈತಿ. ಓನ್ಲಿ ನಿಂಗಪ್ಪ ಮ್ಯಾಟರ್ ಅಲ್ಲ, ನಮ್ಮ ಕರಿಯಪ್ಪ ಮ್ಯಾಟರ್ ಅಲ್ಲ, ಇನ್ನು ಉಳಿದ 5 ಜನ ಮ್ಯಾಟರ್ ಅಲ್ಲ. ಇಲ್ಲೇ ಆತ ಏನು ನಮ್ಗ ಅಪಚಾರ ಮಾಡಿರೋದು ಅಂಬೇಡ್ಕರ್ ಸಾಹೇಬ್ರಿಗೆ ಅಪಚಾರ ಮಾಡೋಣಾತ. ಅದೇ ದೊಡ್ಡದಾಗಿ ಪರಿಣಾಮ ಬರ್ತೈತಿ. ನಿಮ್ಮ ಟಿವಿ ಮುಖಾಂತರ ಅವ್ನಿಗೆ ಹೇಳ್ತೀನಿ, ಸಾಧ್ಯ ಆದದ್ದನ್ನ ಸತ್ಯಾಂಶ ಹೇಳಿ ತಪ್ಪಕೊಂಡ್ರೆ ಇದು ಇಲ್ಲಿಗೆ ಮುಗಿತೈತಿ ಸರ್. ಮುಂದಿನ ಕೇಸ್ ಅದೇನ್ ನಡೀತೈತೆ ನಡೀಲಿ, ಅದು ಕಾನೂನಾತ್ಮಕವಾಗಿ ನಡೀತೈತಿ. ನಾವ್ ಯಾಕಂದ್ರೆ ಕಾನೂನನ್ನ ನಾವು ಗೌರವಿಸ್ತೀವಿ ಮತ್ತೆ ಕಾನೂನಿಂದ ನಾವು ಬದುಕಿದೀವಿ. ಹಾ ಸರ್, ಧನ್ಯವಾದ ಶಿವ ಅವರು ಮಾತಾಡಿದ ಗರುಡ ಟಿವಿ ಜೊತೆ. ಥ್ಯಾಂಕ್ ಯು ಸರ್. ತಮಗೆ ನಮ್ಮ ನೋವುಗಳನ್ನು ಕೇಳಿರಿ, ಇದನ್ನ ಪ್ರಚಾರ ಮಾಡ್ತೀರಿ ಅಂತ ನಾನು ಭಾವಿಸ್ತೀನಿ ಸರ್. ಖಂಡಿತ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.